ಆಂಟಿ. ಮಾಡಿ ಆರ್ತಿ, ಅವತ್ತು ತಾಳಿ ಕಾಣಿಸಿಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ, ಈಗ್ಲೂ ಮತ್ತೆ ಹೇಳ್ತೀರೇನೋ ಅಂತ ನಾನೇ ತೆಗೆದು ತೋರಿಸಿದ್ದು. ಆಂಟಿ, ಇನ್ನು ಹೊರಗೋಗಿ. ಏನು? ಅದೇ ಆರ್ತಿ ಹೊರಗಿಟ್ಟು ಬನ್ನಿ ಅಂದಿದ್ದು. ಇದೇನ್ ಚಂದ್ರಿಕಾ ಹಾಗ್ ಮಾಡ್ದೆ? ಕೈ ಸುಡಲ್ವಾ? ನನ್ನ ಹೊಟ್ಟೆ ಉರ್ದು ಹೋಗ್ತಾ ಇದೆ. ಈ ಕೈ ಒಂದು ಲೆಕ್ಕನೇ ಅಲ್ಲ ನಂಗೆ. ನೀನಂದ್ರೆ ಏನು ಅಂದ್ಕೊಂಡಿದ್ದೆ? ಒಂದಿನದಲ್ಲೇ ನಿತ್ಯ ಅತಿ ಆಡ್ತಿದ್ದಾಳೆ. ಇದೆಲ್ಲ ಅವ್ರ ಅಮ್ಮನ್ ಟ್ರೈನಿಂಗೇ ಆಗಿರುತ್ತೆ. ನಾವು ತಾಯಿನ ಅವಮಾನ ಮಾಡಿದ್ವಿ, ಅದಕ್ಕೆ ಮಗಳ ರಿವೆಂಜ್ ತಗೋತಿದ್ದಾಳೆ. ನಾವೇನ್ ಕಡಿಮೆ ಇದ್ದೀವಾ? ನಾವು ಹಾಗೆ ತೀರ್ಸ್ಕೊಳ್ಳೋಣ. ಹಾಗೆ ಅಲ್ಲ, ಅವಳ ಪ್ರಾಣ ತೆಗಿಬೇಕು. ಈ ಆರ್ತಿ ಹಾಗೆ ನನ್ನ ಕೈಯಲ್ಲೇ ಅವಳ ಆಯುಸ್ ಮುಗಿಬೇಕು. ಮುಗ್ಸೋಣ ಚಂದ್ರಿಕಾ, ಆದಷ್ಟು ಬೇಗ ನಿತ್ಯನ ಮಣ್ಣಲ್ಲಿ ಸೇರಿಸೋಣ. ಓಹ್, ನಿತ್ಯ ಇಷ್ಟು ಚೇಂಜ್ ಆಗಿದ್ದಾಳೆ. ಇದು ಆಕ್ಟಿಂಗಾ ಇಲ್ಲ ನಿಜನಾ? ಅವಳ ಕಣ್ಣಲ್ಲಿ ಪ್ರೀತಿ ಇದ್ರು ನನ್ಗೇನು ಫೀಲ್ ಆಗ್ತಿಲ್ವಲ್ಲ. ಅವಳ ಹತ್ರ ಬಂದ್ರು ಯಾರೋ ಬೇರೆಯವಳು ಅನ್ನೋ ಹಾಗೆ ದೂರ ಇರಬೇಕು ಅನಿಸ್ತಿದ್ಯಲ್ಲ. ನಿತ್ಯನ್ ಮೇಲೆ ಕೋಪನಾ ಇಲ್ಲ ಇನ್ನೇನಾದ್ರೂ ಕಾರಣನಾ? ತಲೆನೋವು ಬರ್ತಿದ್ಯಲ್ಲ. ಸ್ವಲ್ಪ ದೂರ ಜರ್ನಿಗೆ ಸ್ಟ್ರೈನ್ ಆಗ್ತಿದ್ದೀನ. ಯಾಕೆ ಹೀಗೆ? ಸಮಥಿಂಗ್ ಈಸ್ ರಾಂಗ್. ಸಮಥಿಂಗ್ ಈಸ್ ಮಿಸ್ಸಿಂಗ್. ವಾಟ್ ಈಸ್ ದ್ಯಾಟ್?
ನನ್ನ ಎದುರುಗಡೆ ಇಟ್ಕೊಂಡು ನಿನಗೆ ಹೇಗೆ ನಿದ್ರೆ ಬರುತ್ತೆ ಜಾಯ್? ಪ್ಲೀಸ್, ನಾನು ಟಯರ್ಡ್ ಆಗಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಮತ್ತೆ ನೀನ್ ನನ್ನ ಡಿಸ್ಟರ್ಬ್ ಮಾಡ್ಬೋದಾ? ನಾನು ಯಾವಾಗ ಮಾಡಿದೆ? ಯಾವತ್ತಿಂದನೋ ಮಾಡ್ತಾನೆ ಇದೆಯಾ. ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಕಣ್ ತುಂಬ ನಿದ್ರೆ ಬರಲ್ಲ, ಕಣ್ ಮುಚ್ಚಿದ್ರು ಕಣ್ ಬಿಟ್ಟಿದ್ರು ನಾನು ಏನು ಮಾಡಿದ್ರು ಡಿಸ್ಟರ್ಬ್ ಮಾಡ್ತೀಯಾ? ಏ, ಇಲ್ಲಿ ಯಾರು ಇಲ್ವಲ್ಲ, ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಓವರ್ ಆಕ್ಷನ್ ಏನು ಜಾಯ್? ದಿಸ್ ಇಸ್ ಲವ್. ಐ ಲವ್ ಯು. ನನ್ನ ಅಣ್ಣುನೂ ನೀನೆ, ನನ್ನ ಆತ್ಮ ನೀನೆ. ಅಷ್ಟೆಲ್ಲ ನನ್ನನ್ನು ಆಕ್ಯುಪೈ ಮಾಡಿದ್ಯಾ ನೀನು. ಹೆಸರಿಗೆ ನೀನು ಈ ಬೆಡ್ ಮೇಲೆ ಕೂತಿದ್ಯಾ. ರಿಯಲ್ ಆಗಿ ನೀನು ನನ್ನ ಮಡ್ಲಲ್ಲೇ ಇರೋ ಹಾಗಿದೆ. ಅರ್ಥ ಆಯ್ತು. ಇಂಡೈರೆಕ್ಟ್ ಆಗಿ ನನ್ನ ಪ್ಲೇಸಿಗೆ ಹೋಗುವಂತಿದ್ಯಾ? ಆ ಮನೇಲೆ ನಿನ್ನಮ್ಮ ಅಪ್ಪ ಇದ್ದಾರೆ ಗಂಗಾ. ತಗೋ ಮನೆ ಬೀಗ. ಒಳಗಡೆ ಹೋಗಿ ನಿನ್ನಮ್ಮ ಅಪ್ಪನ್ನ ಕರ್ಕೊಂಡು ನಿಮ್ಮೂರಿಗೆ ಹೋಗು. ಹೋಗು. ನೀವು ಕೂಡ ಬನ್ನಿ ಮೇಡಮ್. ಬರಲ್ಲ ಗಂಗಾ. ಅವ್ರನ್ನ ಅಡ್ಡ ಇಟ್ಕೊಂಡು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂಡೆ ಅನ್ನೋ ಗಿಲ್ಟ್ ಫೀಲಿಂಗ್ ನನಗಿದೆ. ನಿನ್ನಮ್ಮನ ಮುಖ ನೋಡಲ್ಲ, ನನಗ್ ಚೀಟ್ ಮಾಡಿರೋ ನಿನ್ನಪ್ಪನ ಮುಖ ಅಂತೂ ನೋಡೋದೇ ಇಲ್ಲ. ಅಯ್ಯೋ, ಅವ್ರು ಏನು ಅಂದ್ಕೊಳ್ಳಲ್ಲ ಮೇಡಮ್. ನನಗ್ ಬಲವಂತ ಮಾಡ್ಬೇಡ ಗಂಗಾ, ನೀನ್ ಹೋಗು. ಹಾ ಗಂಗಾ, ಜಸ್ಟ್ ಅ ಮಿನಿಟ್. ತಗೋ. ಏನದು ಮೇಡಮ್? ನಿನ್ನಮ್ಮಂಗೆ ನಾನ್ ಹಾಕ್ತಿರೋ ಭಿಕ್ಷೆ. ಬ್ಲಾಂಕ್ ಚೆಕ್. ಇದ್ರಲ್ಲಿ ನಿಂಗಿಷ್ಟ ಬಂದಷ್ಟು ಅಮೌಂಟ್ ಬರ್ಕೋ. ಇದು ನಾನ್ ನಿನಗ್ ಕೊಡ್ತಿರೋ ಕಾಣಿಕೆ. ನೀನು ಜೀವನ ಪೂರ್ತಿ ಸಂತೋಷವಾಗಿರೋದಕ್ಕೆ ಸಾಕಾಗೋಷ್ಟು ದುಡ್ಡು. ಬೇಡ ಮೇಡಮ್. ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ ಗಂಗಾ. ನಂಗೋಸ್ಕರ ನೀನು ತುಂಬಾ ತ್ಯಾಗ ಮಾಡಿದ್ಯಾ. ನೀವು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸಿದ್ದೀನಿ ಮೇಡಮ್. ನೀವು ನನ್ನ ಅಮ್ಮನ್ನ ಬದುಕಿಸಿದ್ರಿ. ಅಮ್ಮನ್ನ ಮೀರ್ಸೋ ಐಶ್ವರ್ಯ ನನಗೆ ಬೇಕಾಗಿಲ್ಲ ಮೇಡಮ್. ಅಮ್ಮ, ಅಪ್ಪ, ನಮ್ಮೂರು ಸಾಕು ನಂಗೆ. ಅವ್ರ ಜೊತೆ ಹಾಯಾಗಿ ಬದುಕ್ತೀನಿ. ಅಕ್ರಮ ಸಂತಾನ ಆದ್ರೂ ದೇವ್ರು ನಿನ್ಗೆ ತುಂಬಾ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಒಳ್ಳೆಯವಳು ನೀನು. ಅದಕ್ಕೆ ಬೇಗ ಹೋಗ್ತಿದ್ಯಾ. ಹೋಗ್ ಬರ್ತೀನಿ ಮೇಡಮ್. ಹೋಗ್ತೀನಿ ಅಂತ ಹೇಳು ಗಂಗಾ. ಅಂದ್ರೆ ಮತ್ತೆ ನಿನ್ನ ಅಗತ್ಯ ಇಲ್ಲ, ನೀನ್ ಬರೋ ಅಗತ್ಯ ಇಲ್ಲ ಅಂತ ಹೇಳಿದ್ದು. ಹೋಗ್ತೀನಿ ಮೇಡಮ್. ನೀನ್ ಹೋದ್ಮೇಲೆ ನಿನ್ ಅಮ್ಮಂಗೆ ನಂಗೊಂದ್ಸಲ ಫೋನ್ ಮಾಡೋದಕ್ಕೆ ಹೇಳು. ಮೇಡಮ್? ಅದೇ ನಿಮ್ ಊರಿಗೆ ಹೋದ್ಮೇಲೆ ನನ್ಗೆ ಫೋನ್ ಮಾಡ್ಸು ಅಂದೆ. ಸರಿ ಮೇಡಮ್, ಬಾಯ್. ಬಾಯ್. ನಿನ್ನ ನೋಡಿದ್ರೆ ನಿತ್ಯ ನೆನ್ಪಾಗ್ತಿದ್ದಾಳೆ. ಏನ್ ಮಾಡಿದ್ರು ಸಾಯ್ಸಕ್ಕಾಗಲ್ಲ. ಅನ್ನ ಕೊಟ್ ಕೈಯಲ್ಲೇ ಗನ್ ಹಿಡಿಸ್ಬಿಟ್ಟಿಯಲ್ಲೇ. ಅಮ್ಮ ಅಂತ ಕರೀತಾನೆ ನನ್ನ ಕೊಲೆಗಾತಿ ಮಾಡ್ಬೇಕು ಅಂತಿದ್ಯಲ್ಲೇ. ನನ್ ಮನೆ ನಾಯಿ ಹಾಗೆ ವಿಶ್ವಾಸ ತೋರಿಸ್ತೀಯ ಅನ್ಕೊಂಡ್ರೆ ನಂಬಿಕೆ ದ್ರೋಹ ಮಾಡ್ತೀಯ. ನಿನ್ನ ಏನ್ ಮಾಡಿದ್ರು ಪಾಪ ಇಲ್ಲ ಕಣೆ. ಎಷ್ಟು ಮಾಡ್ದೆ ನಿನ್ಗೆ. ನಿನ್ನಮ್ಮನ್ನ ಬದುಕಿಸ್ದೆ. ನಿನ್ನ ನನ್ ಸ್ವಂತ ಮಗಳ ಹಾಗೆ ನೋಡ್ಕೊಂಡೆ.
ನಿತ್ಯಗೆ ಸಮಾನವಾಗಿ ನಿನ್ಗೂ ಇಂಪಾರ್ಟೆನ್ಸ್ ಕೊಡ್ತಾನೆ ಬಂದೆ. ನಿತ್ಯ ಹಾಗೆ ನಿನ್ನೂ ಕೂಡ ಪ್ರೀತಿಸಿದೀನಿ ನಾನು. ನಿನ್ನ ಇಷ್ಟು ಬ್ಲೈಂಡ್ ಆಗಿ ನಂಬಿದ್ರೆ ನೀನ್ ನನಗ್ ಮಾಡಿದ್ದೇನು? ನಂಬಿಕೆ ದ್ರೋಹ, ವಂಚನೆ, ಮೋಸ. ಜೈ ಜೊತೆ 3 ರಾತ್ರಿ ಆಯ್ತು ಅಂತ ನನ್ನ ನಿತ್ಯನ ನಂಬಸ್ದೆ. ಆ ಮನೇಲಿ ಇರೋರ್ನೆಲ್ಲ ನಂಬೋ ಹಾಗೆ ಮಾಡ್ದೆ. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ಸುಳ್ಳು ಹೇಳಿಸ್ದೆ. ಕೊನೆಗೆ ಜೈನ ಕೂಡ ಹೇಗ್ ಮ್ಯಾನೇಜ್ ಮಾಡ್ದೆ? ಅವನು ಕೂಡ ನಿನಗ್ ಸಪೋರ್ಟ್ ಮಾಡಿ ನಮಗ್ ಸುಳ್ಳು ಹೇಳ್ದ. ಇಷ್ಟು ಜನರನ್ನ ಹೇಗ್ ಮೋಸ ಮಾಡ್ದೆ? ಅವ್ರನ್ನೆಲ್ಲ ಬಿಡು. ಹೀಗೆ ನನಗ್ ಮೋಸ ಮಾಡೋದಕ್ಕೆ ಹೇಗೆ ಮನ್ಸ್ ಬಂತು ನಿಂಗೆ? ನನಗ್ ಯಾಕೆ ಮೋಸ ಮಾಡ್ದೆ ಹೇಳು? ನಾನ್ ಮಾಡಿರೋದ್ ಮೋಸ ಆದ್ರೆ ಮತ್ತೆ ನೀವೇನ್ ಮಾಡಿದ್ದು ಮೇಡಮ್? ನೀವ್ ನನಗ್ ಮೋಸ ಮಾಡಿಲ್ವಾ? ನೀವ್ ನನಗೆ ವಂಚನೆ ಮಾಡಿಲ್ವಾ? ನೀವ್ ನನಗೆ ಅನ್ಯಾಯ ಮಾಡಿಲ್ವಾ? ನಾನೇನ್ ಮಾಡಿದ್ನೆ? ನಿಮ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಮೇಡಮ್, ಇಲ್ಲಿವರೆಗೂ ನೀವ್ ನನಗ್ ನ್ಯಾಯ ಮಾಡಿದ್ರಾ ಇಲ್ಲ ಅನ್ಯಾಯ ಮಾಡಿದ್ರಾ? ಯಾವ್ದೇ ಅನ್ಯಾಯ? ನಿಮ್ಮಮ್ಮನ್ನ ಬದುಕ್ಸ್ಲಿಲ್ವಾ? ಆ ಒಂದು ನೆಪಕ್ಕೆ ನನ್ನ ಎಷ್ಟು ಸಲ ಕೊಲ್ತೀರಾ ಮೇಡಮ್? ನನ್ ಬಡತನ ಅಡ್ಡ ಇಟ್ಕೊಂಡು ನನ್ ವ್ಯಕ್ತಿತ್ವಕ್ಕೆ ಎಷ್ಟು ಸಲ ಏಟ್ ಕೊಟ್ರೋ ಒಂದ್ ಸಲ ನೆನ್ಪು ಮಾಡ್ಕೊಳ್ಳಿ. ಅಂತ ಪಾಪ ನನ್ನಿಂದ ಮಾಡಿಸ್ಬೇಡಿ. ಅಮ್ಮನ್ ಹಾಗಿರೋ ನಿಮ್ಮೇಲೆ ಕೈ ಮಾಡ್ತೇನೋ ನೋವು ನನ್ ಜೀವನ ಪೂರ್ತಿ ಕಾಡೋ ಹಾಗೆ ಮಾಡ್ಬೇಡಿ. ಈಗೇನು, ನಾನು ಮತ್ತೆ ಆ ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ? ಹೋಗ್ತೀನಿ, ಅಲ್ಲೇ ಜೈ ಸರ್ ಪಕ್ಕಾನೇ ಇರ್ತೀನಿ. ಮತ್ತೆ ನೀವೇ ಬೇಡ್ಕೊಳ್ಳೋ ತನಕ ತಿರುಗ್ ಬರಲ್ಲ. ಬೈದಿಂದ ನನ್ನ ತಿರುಗಿ ಕರ್ಸೋವರೆಗೂ ನಾನ್ ಬರಲ್ಲ. ಏನು ಚಾಲೆಂಜ್ ಮಾಡ್ತಿದ್ಯಾ? ಹೌದು, ಇಲ್ಲಿವರೆಗೂ ಒಂದ್ ಆಟ, ಇನ್ ಮುಂದೆ ಬೇರೆ ಆಟ. ಇಲ್ಲಿವರೆಗೂ ಕೆಲ್ಸದವಳು ಆಗಿದ್ ಗಂಗಾನ ನೋಡಿದ್ರಿ. ಈ ಕೆಲ್ಸದವಳಿಗೆ ಕೋಪ ಬಂದ್ರೆ ಅವಳು ಎದ್ರು ತಿರ್ಗಿದ್ರೆ ಭದ್ರಕಾಳಿ ಆಗಿ ಬದ್ಲಾದ್ರೆ ಹೇಗಿರುತ್ತೋ ಇನ್ ಮುಂದೆ ನೋಡ್ತೀರಾ. ಮಾಮ್ ಇನ್ನೂ ಕಾಲ್ ಮಾಡಿಲ್ವಲ್ಲ? ಆ ಗಂಗಾ ತಪ್ಪಿಸ್ಕೊಂಡು ಪೇರೆಂಟ್ಸ್ ಜೊತೆ ಓಡೇನ್ ಹೋಗಿಲ್ಲ ಅಲ್ವಾ? ಹಾಗೇನಾದ್ರೂ ಆದ್ರೆ ಅವ್ರು 3 ಜನ ಎಲ್ಲಿದ್ರು ಹುಡುಕಿ ಬೇಟೆಯಾಡಿ ಮುಗಿಸ್ತೀನಿ. ಏನಿದು? ಆಗಿಂದ ಏನೋ ಆಗ್ ಹೋಗಿರೋ ತರ ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಓಡಾಡ್ತಿದ್ದಾಳಲ್ಲ. ಇವ್ಳಿಗೇನ್ ಟೆನ್ಷನ್ ಇರ್ಬೋದಪ್ಪ? ಏನಮ್ಮ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ? ಜೈಗೋಸ್ಕರ ಆದ್ರೆ ಏನೋ ಸಾಲ ಕೊಟ್ಟಿರೋರ್ ಹಾಗೆ ಯಾಕೆ ಕಾಯೋದು? ಬಾಗ್ಲ ತನಕ ಬಂದವನು ಮನೆಗ್ ಬರ್ದೇ ಹೋಗ್ತಾನ? ಗಂಡನ್ಗೋಸ್ಕರ ಹೆಂಡತಿ ಕಾಯೋದ್ರಲ್ಲೂ ಒಂದು ಆನಂದ ಇದೆ ಅತ್ಗೆ. ಯಾವಾಗ್ಲೂ ಮನೇಲೇ ಇರೋ ನಿಮ್ಗೆ ಹಾಗ್ ಕಾಯೋದ್ರಲ್ಲಿರೋ ಆನಂದ ಏನ್ ಗೊತ್ತಾಗತ್ತೆ? ತಾವೇನೋ ಹೊರಗೆ ಹೋಗಿ ರಾಜಕಾರ್ಯ ಮಾಡೋ ಹಾಗೆ. ತಾವು ಅಡ್ಗೆ ಮನೇಲೆ ಅಲ್ವಾ ಯಾವಾಗ್ಲೂ ಇರೋದು. ಆದ್ರೂ ಇದು ಕಾಯ್ತಾ ಇರೋ ಹಾಗಿಲ್ಲ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ನೋಡೋ ದೃಷ್ಟಿ ಮೇಲೆ ಅರ್ಥ ಬದಲಾಗತ್ತೆ ಅತ್ಗೆ. ನನಗೇನೋ ನಿತ್ಯ ಖುಷಿಯಾಗಿದ್ದಾಳೆ ಅನ್ಸುತ್ತೆ, ನಿನಗ್ ಮಾತ್ರ ಟೆನ್ಷನ್ ಅಲ್ಲಿದ್ದಾಳೆ ಅನ್ನಿಸ್ತಿದೆ. ಅಂದ್ರೆ
ನನ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ಪ್ರತ್ಯೇಕವಾಗಿ ಹೇಳೋದೇನಿದೆ? ಎಲ್ಲಿಗಮ್ಮ? ಸ್ವಲ್ಪ ಹೊತ್ತು ಸುಮ್ನೆ ಲಾನಲ್ಲಿ ವಾಕ್ ಮಾಡ್ತೀನಿ ಆಂಟಿ. 3 ಸಂಜೆ ಹೊತ್ತಲ್ಲಿ ಮನೇಲಿ ದೀಪ ಹಚ್ಬೇಕಮ್ಮ, ಅದನ್ನ ಹೇಳೋಕೆ ಬಂದೆ. ಬಾ. ನಾನೇ ಹಚ್ಬೇಕಾ? ನೀವೇ ಹಚ್ಬೋದಲ್ಲ ಆಂಟಿ. ಅವ್ರು ಹಚ್ಚೋದಾದ್ರೆ ನೀನ್ ಯಾಕಮ್ಮ? ಅತ್ತೆ ಆಗಿ ನಿನಗ್ ಕೆಲ್ಸ ಹೇಳೋದು ಅವ್ರ ಹಕ್ಕು. ಅವ್ರು ಹೇಳೋ ಕೆಲ್ಸ ಮಾಡೋದು ಸೊಸೆಯಾಗಿ ನಿನ್ ಕರ್ತವ್ಯ. ಅತ್ತೆ ಸೊಸೆ ಮಧ್ಯೆ ಜಗಳ ಮಾಡಿಸ್ಬೇಕಂತಿದ್ಯಾ ಅತ್ಗೆ? ಹಕ್ಕು ಜವಾಬ್ದಾರಿ ಅಲ್ಲಮ್ಮ. ಮನೆ ಸೊಸೆ ಆಗಿ ನೀನ್ ದೀಪ ಹಚ್ಚಿದ್ರೆ ಮನೆಗೆ ಒಳ್ಳೇದು. ಬಾ ಅಮ್ಮ. ಬಾ ಹೋಗೋಣ. ಬಾ. ಅತ್ತೆ ಸೊಸೆ ಇಬ್ರು ಓವರಾಗಿ ಆಡ್ತಿದ್ದಾರೆ. ಒಂದ್ ದಿನ ಇಬ್ಬರಿಗೂ ಸೇರ್ಸಿ ಮಂಗಳಾರತಿ ಮಾಡ್ಬೇಕು. ಆ ಕೆಲ್ಸ ಯಾವತ್ತೂ ಇರೋದೇ ಅಲ್ವೇನಪ್ಪ? ಮದುವೆ ಆಗ 1 ತಿಂಗಳು ಆಗಿಲ್ಲ, ಆಗ್ಲೇ ನೀನ್ ಮನೆಗೆ ಲೇಟಾಗಿ ಬಂದ್ರೆ ನಿತ್ಯ ಏನಂದ್ಕೋತಾಳೆ ಹೇಳು? ನಿತ್ಯನಿಗಿದೆಲ್ಲ ಅಭ್ಯಾಸ ಇದೆ ಚಿಕ್ಕಮ್ಮ. ಅವಳ ಮಾಮೂ ಕೂಡ ಅರ್ಜೆಂಟ್ ಮೀಟಿಂಗ್ ಇದ್ರೆ ಲೇಟಾಗಿ ಮನೆಗೆ ಬರ್ತಾರೆ. ಅವಳಮ್ಮ ನೀನು ಒಂದೇ ಏನೋ? ಅಮ್ಮನ್ಗೋಸ್ಕರ ಮಗಳು ಕಾಯೋದ್ ಬೇರೆ, ಗಂಡಂಗೋಸ್ಕರ ಹೆಂಡತಿ ಕಾಯೋದೇ ಬೇರೆ. ಮಾಮ್, ಜೈ ಬಂದಿರ್ಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಓಕೆ. ಎಷ್ಟೊತ್ತಾಯ್ತು ಜೈ ಬಂದು? ಈಗಷ್ಟೇ ಬಂದಮ್ಮ. ಜೈ, ಬೇಗ ಫ್ರೆಶ್ ಆಗ್ ಬಾ, ಊಟ ಮಾಡೋಣ. ನೀವು ಮಾಡಿ ಚಿಕ್ಕಮ್ಮ, ನಾನು ಮುಗಿಸ್ಕೊಂಡೇ ಬಂದೆ. ಅದೇನಪ್ಪ ಜಯ್, ನೀನ್ ಬಂದ್ರೆ ಊಟ ಮಾಡೋಣ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ರೆ ನೀನ್ ಹೊರಗಡೆ ತಿಂದ್ ಬಂದ್ಯಾ? ಸಾರಿ ಡ್ಯಾಡ್, ನಮ್ ಮೀಟಿಂಗ್ ಅಲ್ಲೇ ಡಿನ್ನರ್ ಅರೇಂಜ್ ಆಗಿತ್ತು. ನಮ್ಗೊಂದು ಫೋನ್ ಮಾಡಿ ಹೇಳೋದಲ್ವೇನೋ? ನನ್ಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿಲ್ಲ ಅಜ್ಜಿ. ನಮ್ ವಿಷಯ ಬಿಡಪ್ಪ, ಪಾಪ ನಿತ್ಯಗಾದ್ರೂ ಹೇಳ್ಬೋದಿತ್ತಲ್ಲ. ನಿನ್ ಜೊತೆಗೆ ಊಟ ಮಾಡ್ಬೇಕಂತ ಕಾಯ್ತಾ ಇದ್ಲು. ನಮ್ ಮಧ್ಯೆ ಅಂತ ಫಾರ್ಮಾಲಿಟೀಸ್ ಏನಿಲ್ಲ ಚಿಕ್ಕಮ್ಮ. ಯಾರಿಗೆ ಹಸುವಾದ್ರೂ ಅವ್ರು ತಿನ್ಬೋದು ಅಂತ ಮೊದ್ಲೇ ಮಾತಾಡ್ಕೊಂಡಿದ್ವಿ. ಅದಕ್ಕೇನಾ ಆಗ್ಲೇ ನಿನ್ ಬಗ್ಗೆ ಯೋಚನೆ ಮಾಡ್ದೆ. ಅವಳ ಮಾಮ್ ಕಾಲ್ ಮಾಡಿದ್ರು ಅಂತ ಎಲ್ಲೋ ಹೋಗಿದ್ದು. ಆದ್ರೂ ಈಗಿನ ಕಾಲದವರಿಗೆ ನಮ್ ಹಾಗೆ ಮೌಲ್ಯ, ಪ್ರೇಮ, ಆಪ್ಯಾಯತೆ, ಅನುರಾಗ ಎಲ್ಲಿರುತ್ತೆ ಚಂದ್ರಿಕಾ? ಇಂಟರ್ನೆಟ್ ಕಾಲ, ಎಲ್ಲ ಇನ್ಸ್ಟೆಂಟೇ. ಟೈಮ್ ನೋಡಿ ರಿವೆಂಜ್ ತಗೋತಿದ್ದಾರೆ. ಇವರಿಗೆ ಸ್ಟ್ರಾಂಗ್ ಡೋಸ್ ಕೊಡ್ಬೇಕು. ಹಾಗೇನಿಲ್ಲ ಮಾವ, ಅಂಡ್ ವಿ ರೆಸ್ಪೆಕ್ಟ್ ಈಚ್ ಅದರ್. ನಮ್ಗೆಲ್ಲ ವಿಷಯದಲ್ಲಿ ಕೂಡ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲಾರಿಟಿ ಇದೆ. ಸೊ ಡೋಂಟ್ ವರಿ ಅಬೌಟ್ ಅಸ್.
ನೀವು ಗಂಡ ಹೆಂಡ್ತಿನ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಸಾ? ಈ ಒಪ್ಪಂದ ಅಗ್ರಿಮೆಂಟ್ಸ್ ಎಲ್ಲ ಏನು? ಮದ್ವೆ ಬೇರೆ ಬಿಸ್ನೆಸ್ ಬೇರೆ ಜೈ. ಕಾಂಟ್ರಾಕ್ಟ್ ಇಂದ ವ್ಯಾಪಾರ ಮಾಡಬಹುದು, ಸಂಸಾರ ನಡೆಯಲ್ಲ. ಯಾವುದೇ ಬಿಸ್ನೆಸ್ ಆದ್ರೂ ಗಂಡ ಹೆಂಡತಿ ಸಂಬಂಧಕ್ಕಾದ್ರೂ ಕೆಲವು ಎಥಿಕ್ಸ್ ಮಾರಲ್ಸ್ ಇರ್ಬೇಕು. ಅದನ್ನ ನಾವು ಫಾಲೋ ಮಾಡ್ತೀವಿ. ನಮಗೇನ್ ಪ್ರಾಬ್ಲಮ್ ಇಲ್ಲ, ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ನೀವು ಊಟ ಮಾಡಿ. ನಿತ್ಯ, ನೀನ್ ಕೂಡ ಹೋಗು. ಏಯ್ ಗಂಗಾ, ಜೈಗೆ ಹತ್ರ ಇತ್ಕೊಂಡೆ ನನ್ಗೂ ಜೈಗೂ ಮಧ್ಯ ಎಷ್ಟು ದೂರ ತಂದಿದೆಯೇ. ನಿನ್ನ ಬಿಡಲ್ಲ, ಎಲ್ ಸಾಯ್ತಿದ್ಯೆ? ಮನೆಗೆ ಕಾಲಿಡೋ ಮೊದ್ಲು ಅಮ್ಮೋರಿಗೆ ಒಂದು ಜಲಕ್ ಕೊಡ್ಬೇಕು. ಸುಮ್ನೆ ಎಂಟ್ರಿ ಕೊಟ್ರೆ ಮಜಾ ಎಲ್ಲಿರುತ್ತೆ? ಏನಮ್ಮ, ನಿನಗಿಂತ ನಿನ್ ಫೋನ್ಗೆ ಜಾಸ್ತಿ ಟೆನ್ಷನ್ ಇರೋ ಹಾಗಿದೆ. ಯಾವಾಗ್ಲೂ ಬಡ್ಕೋತಾನೆ ಇರುತ್ತೆ. ಇವಳಿಗೆ ಯಾಕೆ? ಯಾವಾಗ್ಲೂ ಮನೇಲೇ ಇರೋರಿಗೆ ಎಲ್ ಫೋನ್ ಬರುತ್ತಮ್ಮ? ಸ್ವಲ್ಪ ಹೊರಗಡೆ ಹೋದ್ರೆ ಜನ ಪರಿಚಯ ಆಗ್ತಾರೆ, 4 ಫೋನು ಬರುತ್ತೆ. ಸೊಸೆ ಮೇಲೆ ನೊಣ ಕೂರಕ್ಕೂ ಬಿಡೋದಿಲ್ಲ ಅಲ್ವಾ ಅದ್ಗೆ ನೀವು? ನೊಣ ಸೊಳ್ಳೆ ಕೂತ್ರೇನೆ ರೋಗ ಜ್ವರ ಬರುತ್ತೆ ಅದ್ಕೆ. ಇನ್ನು ಮನುಷ್ಯರೇ ಕೂತ್ರೆ ಇನ್ನೇನೇನಾಗುತ್ತೋ. ಎಲ್ ಸಾಯ್ತಿದ್ಯೆ? ಸತ್ತೋರ್ ಯಾರಾದ್ರೂ ಫೋನ್ ಮಾಡ್ತಾರ ಮೇಡಮ್? ವ್ಯಂಗ್ಯನ? ಏನೇ ನಗ್ತೀಯಾ? ನನ್ನ ನೋಡಿದ್ರೆ ತಮಾಷೆ ಅನಿಸ್ತಿದ್ಯಾ? ನನ್ನ ಹತ್ರನೇ ಆಟ ಆಡ್ತೀಯಾ? ಇದೇನು ಮೇಡಮ್ ಹಾಗ್ ಬೆವರ್ತಾ ಇದೆ? 5 ನಿಮಿಷಕ್ಕೆ ನೀವು ಇಷ್ಟು ಸುಸ್ತಾದ್ರೆ 6 ತಿಂಗಳು ನಾನು ಹೇಗ್ ಸಹಿಸಿದ್ದೀನಿ? ಇಲ್ಲಿ ನಾನು ಹೂವಿನ ಹಾಸಿಗೆಲ್ ಇರ್ಲಿಲ್ಲ ಮೇಡಮ್, ಮುಳ್ಳಿನ ಮೇಲೆ ನಡೆದಿತ್ತು. ಕ್ಷಣ ಕ್ಷಣ ಒಂದು ಯುಗದ ಹಾಗೆ, ಪ್ರತಿದಿನ ಒಂದ್ ಗಂಡದ ಹಾಗೆ ಕಳ್ತಿದ್ದೀನಿ. ಈ ತಾಳಿ ಕಟ್ಟಿಸ್ಕೊಳಕ್ಕೆ ಎಂತ ನರ್ಕ ಅನುಭವಿಸಿದೀನಿ ಗೊತ್ತಾ ನಿಮ್ಗೆ? ನೀವು ಜೈಸರ್ ಜೊತೆ 3 ರಾತ್ರಿ ಕಳ್ಳಿ ಅಂದಿದ್ದಕ್ಕೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಈ ರೂಮಲ್ಲಿ ಮೈಕ್ ಇಟ್ಟಾಗ, ನಿಮ್ ರೂಮಲ್ಲಿ ಕ್ಯಾಮರಾ ಇಟ್ಟಾಗ, ನನ್ಗೆ ಶೀಲ ಪರೀಕ್ಷೆ ಮಾಡಿಸಿದಾಗ ಇದಕ್ಕಿಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಮುಖದಲ್ಲಿ ಬೇವರಲ್ಲ ಮೇಡಮ್, ಕಣ್ಣಿಂದ ರಕ್ತ ಬರ್ತಿತ್ತು ಗೊತ್ತಾ ನಿಮ್ಗೆ? ಹೆಣ್ಣಿನ ಜೀವನದಲ್ಲಿ ಭಾರ ನೋವು ಅನ್ಸ್ತಿರೋದು ಈ ಮಂಗಳ ಸೂತ್ರ ಒಂದೇ. ನಾನ್ ಸಿಕ್ಬಿದ್ರು ನೀವ್ ಸಿಕ್ಬಿದ್ರು ರಿಸ್ಕ್ ನಿಮ್ಗೆ ಅಲ್ವಾ ಮೇಡಮ್? ನಿನ್ಗೆ ಆರಾಮಾಗಿ ಎಸ್ಕೇಪ್ ಆಗೋಕೆ ಬರುತ್ತಲ್ಲೇ, ಹಾಗೆ ತಪ್ಪಿಸ್ಕೊಂಡು ಹೋಗು. ನಂಗೆ ಟಾರ್ಚರ್ ಕೊಡ್ಬೇಡ. ಅಬ್ಬಾ, ಇಷ್ಟು ದಿನ ಹೋಗ್ತೀನಿ ಅಂದ್ರೆ ಇರು ಅಂತಿದ್ರಿ, ಈಗ ಇರ್ತೀನಿ ಅಂದ್ರೆ ಹೋಗು ಅಂತಿದ್ದೀರಾ. ಏನು ಮೇಡಮ್ ಇದು? ಒಂದ್ ಮಾತ್ ಮೇಲೆ ನಿಲ್ಲಲ್ವಾ ಏನ್ ನೀವು?
ಕೊಬ್ಬು ಹೆಚ್ಚಾಗಿದ್ಯಾ? ಆಗ ಯಾಕಿರು ಅಂದ್ನೋ, ಈಗ ಯಾಕೆ ಹೋಗು ಅಂತಿದ್ದೀನೋ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ಯಾಕೆ ಗೊತ್ತಿಲ್ಲ ಮೇಡಮ್? ಗೊತ್ತಿದ್ದೇ ಹೋಗಲ್ಲ ಅಂದಿದ್ದು. ಈಗ ನೀನು ಹೋಗದೆ ಇದ್ರೆ ನನ್ ಮಾಮ್ಗೆ ಕಾಲ್ ಹೋಗುತ್ತೆ. ನಿಮ್ಮ ಅಮ್ಮ ಅಪ್ಪಂಗೆ ಈಗ್ಲೇ ಸಾವ್ ಬರತ್ತೆ. ನಿಮ್ ಹತ್ರ ಇರೋ ಕೊನೆ ಆಯುಧ ಅದೇ ಅಲ್ವಾ? ಆಗ್ಲಿ ಮೇಡಮ್, ನೀವಿರು ಅಂದ್ರೆ ಇದ್ದು, ಹೋಗು ಅಂದಾಗ ಹೋಗಿ, ನೀವ್ ಹೇಳಿದಕ್ಕೆಲ್ಲ ಬಸವನ ಹಾಗೆ ತಲೆ ಆಡ್ಸೋಕೆ ನಾನು ರೆಡಿ ಇಲ್ಲ. ಕೊನೆ ಮಾತ್ ಹೇಳ್ಬಿಡಿ. ಈಗ ಹೋಗು ಅಂದ್ರೆ ಹೊರಟೋಗ್ತೀನಿ, ಆದ್ರೆ ಈ ಸಲ ಹೋದ್ರೆ ಮಾತ್ರ ತಿರುಗ್ ಬರಲ್ಲ. ಇನ್ನು ನಿಮ್ಮ ಇಷ್ಟ. ನಾನು ಹೋಗ್ಬೇಕು ಇರ್ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇಬ್ರಿಗೆ ಏನಾಗಲ್ಲ ಮೇಡಮ್, ನಿಮಗ್ ಮಾತ್ರನೇ ಪ್ರಾಬ್ಲಮ್ ಆಗುತ್ತೆ. ನಿತ್ಯ, ಡೋರ್ ಓಪನ್ ಮಾಡಿ ಒಳಗಡೆ ಏನ್ ಮಾಡ್ತಿದ್ಯಾ? ನಿತ್ಯ, ಬರ್ತಿದ್ದೀನ್ರಿ. ಇರು, ಡೋರ್ ತೆಗಿತಿದ್ಯಲ್ಲೇ, ಮತ್ತೆ ತೆಗಿಲೇಬೇಕಲ್ಲ ಮೇಡಮ್. ನಾನಿದ್ದಾಗ ನೀನ್ ಹೇಗ್ ತೆಗಿತೀಯ? ನೀವಿದ್ದಾಗ್ಲೇ ಸರ್ ಜೊತೆ ಇದ್ದೆ, ನೀವಿದ್ದಾಗ್ಲೇ ಸರ್ ಹತ್ರ ತಾಳಿ ಕಟ್ಟಿಸ್ಕೊಂಡೆ, ನೀವಿದ್ದಾಗ್ಲೇ ಸರ್ ಜೊತೆ 3 ರಾತ್ರಿ ಕಳ್ದಿದ್ದು. ಈಗ ನೀವಿದ್ದಾಗ್ಲೇ ನಾನ್ ಡೋರ್ ತೆಗಿತೀನಿ. ಏಯ್ ಮೆಂಟಲ್ ಫೂಲ್, ಜೈ ಒಳಗಡೆ ಬರ್ಬಾರ್ದು. ನಾನ್ ತಡೆದ್ರು ಸರ್ ತಡಿಯಲ್ಲ ಮೇಡಮ್. ಡೋರ್ ಹೊಡ್ಕೊಂಡಾದ್ರೂ ಒಳಗಡೆ ಬರ್ತಾರೆ. ನಿತ್ಯ, ಇನ್ನು ಎಷ್ಟೊತ್ತು ಡೋರ್ ತೆಗಿ. ನಿತ್ಯ, ಸೌಂಡ್ ಕೇಳಿದ್ರಲ್ವಾ? ಇನ್ನೂ ಲೇಟ್ ಆದ್ರೆ ಡೋರ್ ಹೊಡೆದಾಕೋದು ಕನ್ಫರ್ಮ್. ಹೇಳಿ, ಏನ್ ಮಾಡು ಅಂತೀರಾ? ತಪ್ಪಿಸ್ಕೊಂಡು ಹೋಗೆ ಅಂದ್ರೆ ನಂಗೆ ಟೆನ್ಷನ್ ಕೊಡ್ತೀಯಲ್ಲೇ. ಇಲ್ಲ ಮೇಡಮ್, ನಾನ್ ಡ್ಯೂಟಿ ನಾನ್ ಮಾಡ್ತಿದ್ದೀನಿ. ಎಷ್ಟಾದ್ರೂ ನಿಮ್ ಉಪ್ಪು ಖಾರ ತಿಂದಿದ್ದೀನಿ. ಇಷ್ಟಾದ್ರೂ ವಿಶ್ವಾಸ ತೋರಿಸ್ತಾ ಇದ್ರೆ ನನ್ ಕ್ಯಾರೆಕ್ಟರ್ ಬ್ಯಾಡ್ ಆಗಲ್ವಾ? ಇದು ವಿಶ್ವಾಸನೇನೆ. ವಿಶ್ವಾಸ ದ್ರೋಹಿ ನೀನು. ನಿಮ್ ತನಕ ಬರೋ ತನಕ ತಿಳಿಯಲ್ಲ ಅಲ್ವಾ ಮೇಡಮ್? ಇಷ್ಟು ದಿನ ನನಗೆ ಎಷ್ಟು ಟೆನ್ಷನ್ ಆಗಿತ್ತೋ ಈಗ ನಿಮಗ್ ಗೊತ್ತಾಗ್ತಿದ್ಯಾ? ನಿತ್ಯ, ನಿತ್ಯ, ಅಮ್ಮ ನಿತ್ಯ, ನಿತ್ಯ, ಇದು ಆರಂಭ ಮಾತ್ರ. ಇದಕ್ಕೂ ಹೆಚ್ಚು ಟೆನ್ಷನ್ ಕೊಡದೇ ಇದ್ರೆ ನಾನು ಗಂಗನೇ ಅಲ್ಲ. ಸರಿ, ಈಗ ಏನಾಗುತ್ತೋ ಆಗ್ಲಿ ಬಿಡಿ. ನಾನಂತೂ ಡೋರ್ ತೆಗಿತಿದ್ದೀನಿ. ಬೇಡ ಬೇಡ, ಬೆಗ್ಗರ್ಸ್ಗೆ ಹೆಚ್ಚು, ಸರ್ವೆಂಟ್ಗಿಂತ ಕಡಿಮೆ. ನಿನ್ನಿಂದ ಏನೇ ಮಾಡಕ್ಕಾಗುತ್ತೆ? ನಾನ್ ಏನ್ ಮಾಡ್ತೀನೋ ಆಗ್ಲೇ ನಿಮ್ಗೆ ಸ್ಯಾಂಪಲ್ ತೋರ್ಸಿದ್ನಲ್ಲ ಮೇಡಮ್. ಬೆಡ್ ಮೇಲೆ ಹಾಯಾಗಿ ಮಲ್ಬೇಕಾದ್ ನಿಮಗೆ ಬೆಡ್ ಹಿಂದೆ ಅಡ್ಗೋ ಹಾಗೆ ಮಾಡಿ ಬೆವರ್ ಕೀಳೋ ಹಾಗೆ ಮಾಡ್ದೆ. ನಾನೇನೋ ಆ ಚಿಕ್ಕ ಎಕ್ಸಾಂಪಲ್ ಸಾಕಾಗಲ್ವಾ ಮೇಡಮ್? ನಾನ್ ಸ್ಟಾರ್ಟಿಂಗೇ ಹೀಗಿದ್ರೆ ಎಂಡಿಂಗ್ ಯಾವ ರೇಂಜ್ ಅಲ್ಲಿ ಇರುತ್ತೋ ಎಕ್ಸ್ಪೆಕ್ಟ್ ಮಾಡಿ. ಊಹಾತೀತ ಅಲ್ದಿದ್ರೆ
ನಾನು ಆತ್ರೇಯಪುರದ ಗಂಗಾ ಅಂತೂ ಅಲ್ಲ. ಸರಿ, ಇನ್ನು ಹೊರಡ್ತೀರಾ? ಸರ್ ಬರೋ ಟೈಮ್ ಆಯ್ತು. ಹೇಗ್ ಹೋಗ್ಬೇಕೆ ನಾನು? ಓ, ಅದು ನಾನೇ ಹೇಳ್ಬೇಕಾ? ಹೇಳ್ತೀನಿ. 2 ದಾರಿ ಇದೆ. ಒಂದಂತೂ ರಹಸ್ಯ ದಾರಿ. ಆ ಡೋರ್ ತೆಗೆದು ಹೋದ್ರೆ ಸಿಗುತ್ತೆ. ಇನ್ನೊಂದು ಕಳ್ಳ ದಾರಿ. ಈ ಬಾಲ್ಕನಿಯಿಂದ ಹೋದ್ರೆ ಗಂಗಾ, ಗಂಗಾ ಅಲ್ಲ ಮಾಮ್, ನಾನ್ ನಿತ್ಯ. ನಿತ್ಯ, ಐ ಆಮ್ ಸಾರಿ. ಆರ್ ಯು ಆಲ್ ರೈಟ್? ಮುಗೀತು ಮಾಮ್. ಆ ಗಂಗಾಯಿಂದ ನನ್ಗೆ ಇನ್ಸಲ್ಟ್ ಆಯ್ತು. ಅವಳು ನನ್ಗೆ ಟೆನ್ಷನ್ ಕೊಟ್ಟು ನನ್ಗೆ ಟಾರ್ಚರ್ ಕೊಟ್ಲು. ನನ್ಗೆ ನರ್ಕನ 4 ಗ್ರೌಂಡ್ ಅಲ್ಲಿ ತೋರ್ಸಿದ್ಲು. ಅವಳನ್ನ ಈಗ್ಲೇ ಶೂಟ್ ಮಾಡಿ ಕೊಲ್ಬೇಕು ಅನ್ನೋಷ್ಟು ಕೋಪ ಇದೆ ಮಾಮ್. ವೇಟ್ ನಿತ್ಯ, ಅವಳು ನನ್ನ ಹತ್ರನೂ ಚಾಲೆಂಜ್ ಮಾಡಿದಾಳೆ. ಅವಳಿಗೆ ಸಾವು ತಪ್ಪಲ್ಲ. ಆದ್ರೆ ಈಗಲ್ಲ, ಆಫ್ಟರ್ 3 nights. ಅದ್ ಹೇಗ್ ಮಾಮ್ ಅವಳಿಗೆ ಇಷ್ಟು ಧೈರ್ಯ ಬಂದಿದ್ದು? ಯಾರಿದ್ದಾರೆ ಅಂತ ಅವಳಿಗೆ ಇಷ್ಟು ಪೊಗರು? ಆಲ್ಮೋಸ್ಟ್ ನನ್ನ ಹಾರ್ಟ್ ನಿಂತೋಗಾಗಿತ್ತು ಗೊತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ದೆ ನಿತ್ಯ. ನಾವ್ ಮಾಡಿರೋ ಎಲ್ಲಾ ಕೆಲ್ಸನೂ ಅವಳಿಗೆ ಗೊತ್ತು. ಒಂದು ಶಾಪದ ವಿಷಯ ಬಿಟ್ರೆ ಎಲ್ಲಾ ವಿಷಯನೂ ಅವಳಿಗೆ ಗೊತ್ತಿದೆ. ಅದಕ್ಕೆ ರಿವರ್ಸ್ ಆಗಿ ರಿವೆಂಜ್ ತೀರಿಸ್ಕೋಬೇಕು ಅನ್ಕೊಂಡಿದ್ದಾಳೆ. ನೋ ಮಾಮ್, ಅವಳಿಗೆ ಆ ಚಾನ್ಸ್ ಕೊಡಬಾರ್ದು. ಸುಟ್ಟು ಬಿಸಾಡ್ಬೇಕು. ಸೊಳ್ಳೆನೋ ನೊಣ್ಣನೋ ಹೊಸ್ಕಾಕ್ದಾಗೆ ಹೊಸ್ಕಾಕ್ಬೇಕು. ಮಣ್ಣಲ್ಲಿ ಮಣ್ಣು ಮಾಡ್ಬೇಕು. ಸರಿ ನಿತ್ಯ, ಅವಳು ಈ ಭೂಮಿ ಮೇಲಿರೋದು ಜಸ್ಟ್ 3 days ಮಾತ್ರನೇ. ಜಸ್ಟ್ 72 hours ಆದ್ಮೇಲೆ ಅವಳು ಮಣ್ಣಲ್ಲಿ ಮಣ್ಣಾಗ್ತಾಳೆ. 3 nights ಆದ್ಮೇಲೆ ಅವಳು ಹೋಗೋದು ಶಾಪದಿಂದ ಅಲ್ಲ ಮಾಮ್. ನನ್ ಕೈಲೇ ಸಾಯ್ತಾಳೆ ಅವಳು. ನಾನೇ ಮುಗಿಸ್ಬಿಡ್ತೀನಿ. ಅಲ್ಲ ಅಚ್ಚ ಕರೇಗ ತಿನ್ನಿ. ಪಾಯಸ ಹೇಗಿದೆ? ತುಂಬಾ ಚೆನ್ನಾಗಿದೆಯಮ್ಮ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹಾಗೆ ಸ್ವೀಟ್ ಆಗಿದೆಯಮ್ಮ. ನಿನ್ ಒಳ್ಳೆ ಮನ್ಸಿನ ಹಾಗೆ ರುಚಿಯಾಗಿದ್ಯಮ್ಮ. ನನ್ಗಂತೂ ಇನ್ನೊಂದ್ ಕಪ್ ತಿನ್ಬೇಕು ಅನಿಸ್ತಿದೆ. ಮರ್ಯಾದೆ ತೆಗಿಬಿಡ್ರಿ. ಪರವಾಗಿಲ್ಲ ಆಂಟಿ, ಕಿಚನ್ ಅಲ್ಲಿ ಇನ್ನೂ ಇದೆ. ಇನ್ನು ನಾನು ಹೊರಡ್ತೀನಿ. ಅದ್ಯಾಕಮ್ಮ, ಊಟ ಮಾಡಿ ಹೋಗ್ಬೋದಲ್ಲ? ಇಲ್ಲ ಆಂಟಿ, ನಾನು ಹೋಗ್ಬೇಕು. ಆಗಾಗ ಬರ್ತಾ ಇರಮ್ಮ. ಇದು ನಿಮ್ಮನೆ ಅನ್ಕೊಳಮ್ಮ. ಥ್ಯಾಂಕ್ಸ್ ಅಂಕಲ್. ಜೈಸಾಬ್ನ ಕೇಳ್ದೆ ಅಂತ ಹೇಳಿ. ನಿತ್ಯ, ಅಮ್ಮಿ ನಿನ್ ಹತ್ರ ಏನೋ ಹೇಳೋಕ್ ಹೇಳಿದ್ದಾರೆ. ಗೇಟ್ ವರ್ಗೂ ಬರ್ತೀಯಾ? ಕಳ್ಳಿ ಹಾಗೆ ಓಡ್ ಹೋಗೋ ಹಾಗೆ ಮಾಡಿದ್ಯಲ್ಲೇ. ನಾನು ಭಯ ಪಟ್ಟೆ ಅಂದ್ಕೊಂಡ್ಯಲ್ಲ, ಅದಕ್ಕೆ ಧೈರ್ಯವಾಗಿ ಬಂದಿದ್ದು. ಬುರ್ಕಾದಲ್ಲಿ ಬರೋದು ಕೂಡ ಒಂದ್ ಧೈರ್ಯನಾ? ಈಗ ನಾನ್ ಮುಸ್ಕ್ ಹಾಕೊಂಡಿದ್ದು, ಆಮೇಲೆ ನಿನ್ ತಲೆಗೆ ಮುಸ್ಕ್ ಹಾಕಿ ನಿನ್ನನ್ನೇ ಮುಗ್ಸೋದಿಕ್ಕೆ ಕಣೆ. ಹಾಗ ಹೌದು, ಈ ರಂಜಾನ್ ಕತೆ ಏನು ಮೇಡಮ್? ಈ ಪಾಯಸ ಬಿರಿಯಾನಿ ಯಾಕೆ ತಂದಿತ್ತು? ಬಿರಿಯಾನಿ ನನ್ ಜೈಗೋಸ್ಕರ, ಪಾಯಸ ನಿನಗೋಸ್ಕರ. ಅಷ್ಟು ಪ್ರೀತಿ ಯಾಕೋ ನನ್ ಮೇಲೆ? ನಿನಗೆ ಜೈ ಮೇಲೆ ಪ್ರೀತಿ ಹುಟ್ಲಿ ಅಂತ. ಪಾಯಸ ತಿಂದ್ರೆ ಪ್ರೀತಿ ಹುಟ್ಟುತ್ತಾ? 1-2 ಗಂಟೆಯಲ್ಲಿ ಹುಟ್ಟಬಹುದು.
ಹೌದು, ಯಾವ ಧೈರ್ಯದಿಂದ ನಾನ್ ಕೊಟ್ಟಿರೋ ಪಾಯಸ ತಿಂದಿಯೇ? ಅದ್ರಲ್ಲಿ ನಾನು ಪಾಯ್ಸನ್ ಹಾಕಿದ್ರೆ ಅಂತ ಡೌಟ್ ಬರ್ಲಿಲ್ವಾ ನಿನಗೆ? ನನ್ಗೆ ವಿಷ ಕೊಟ್ಬಿಟ್ರೆ ನಷ್ಟ ನಿಮಗೆ ಅಲ್ವಾ ಮೇಡಮ್? ನನ್ನ ಅಗತ್ಯ ನಿಮಗಿನ್ನೂ ಇದೆಯಲ್ಲ, ಅದ ನಿನ್ ಧೈರ್ಯ. ಅಷ್ಟೇ ಅಲ್ಲ, ಯಾವಾಗ ಏನಾಗುತ್ತೋ ಅಂತ ಕ್ಷಣ ಕ್ಷಣ ಹೆದರ್ತಾ ಬದ್ಕೊಳ್ಳಲ್ಲ ನಾನು. ಪ್ರತಿ ಕ್ಷಣ ಭಯ ಗೆದ್ದು ಜೀವನ ಮಾಡೋಳು. ನೀನು ಯಾವ ತರದವಳು ಸ್ವಲ್ಪ ಹೊತ್ತಲ್ಲೇ ತಿಳಿಯುತ್ತೆ. ನಿನಗೆ ಗೊತ್ತಿಲ್ದೆ ಸಾವಿನ ಮನೆಗೆ ನಿನ್ನ ಕಳ್ಸಿದ್ದೀನಿ. ಇವತ್ತು ಹೇಗ್ ತಪ್ಪಿಸ್ಕೊಳ್ತೀಯೋ ನೋಡ್ತೀನಿ. 3 ರಾತ್ರಿನೇ ತಪ್ಪಿಸ್ಕೊಂಡವಳು, ಎಷ್ಟು ದಿನ ಆದ್ರೂ ತಪ್ಪಿಸ್ಕೊಳ್ತೀನಿ. ಇವತ್ತು ಯಾವತ್ತಿನ ಹಾಗಲ್ಲ. ಯಾಕಂದ್ರೆ ಸ್ವಲ್ಪ ಹೊತ್ತಾದ್ರೆ ನೀನು ನೀನಾಗಿರಲ್ಲ. ನಿನ್ನೊಳಗೆ ನಾನ್ ಬರ್ತೀನಿ. ನನ್ ಪ್ರೀತಿ ಎಲ್ಲ ನಿನ್ನಿಂದ ಜೈಗೆ ತೋರಿಸ್ತೀನಿ. ಜೈನ ಸೇರ್ತೀನಿ. See you tomorrow. ಸ್ವೀಟ್ ನ್ಯೂಸ್ ಹೇಳೋದಕ್ಕೆ ರೆಡಿಯಾಗಿರು. ಆಫೀಸಿಂದ ಈಗ ಬರ್ತಿದ್ದೀರಾ? ಹೌದು ಮೇಡಮ್, ಸಾರ್ ಆಫೀಸಿಂದ ಈಗಷ್ಟೇ ಬಂದ್ರು. ನಂಗೋಸ್ಕರ ಏನ್ ತಂದ್ರಿ? ಏನ್ ತರ್ಬೇಕು? ದಿನ ಹೇಳ್ಬೇಕಾ ನಿಮ್ಗೆ? ಅಂದ್ರೆ ಮೀಟಿಂಗ್ ಗಡ್ಬಿಡಿಲಿ ಸಾರು ನಿಮ್ಗೆ ಮಲ್ಲಿಗೆ ಹೂ ತರೋದನ್ನ ಮರ್ತು ಬಿಟ್ರು ಮೇಡಮ್. ನಿಮ್ಗೆ ಎಷ್ಟು ಕೆಲ್ಸ ಇದ್ರು ನನ್ನ ನೆನ್ಪಿಟ್ಕೋಬೇಕಲ್ವಾ ರೀ? ಬನ್ನಿ ಊಟ ಮಾಡೋಣ. ಬೇಡ, ನಾನು ಹೊರಗಡೆ ಊಟ ಮಾಡ್ಕೊಂಡ್ ಬಂದೆ, ನೀವು ತಿನ್ನಿ. ಏನ್ರಿ? ದಿನ ಹೊರಗಡೆನೆ ತಿನ್ಕೊಂಡ್ ಬರ್ತೀರಾ? ನನ್ ಜೊತೆ ಸೇರಿ ಯಾವಾಗ ತಿಂತೀರಾ? ಕಣ್ಣು ಹೊಡೆದಿದ್ ಯಾಕೆ? ಕಣ್ಣು ಹೊಡೆದ್ನಾ? ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಮತ್ತೆ ನನ್ ಜೊತೆ ಸ್ವಲ್ಪ ತಿನ್ನಲ್ವಾ? ಅವಳು ಅಷ್ಟು ಪ್ರೀತಿಯಿಂದ ಕೇಳ್ತಿದ್ದಾಳೆ, ಅವಳಿಗೋಸ್ಕರನಾದ್ರೂ ತಿನ್ನು. ಹೌದು ಜೈ, ನಾವು ಕೂಡ ಇನ್ನು ಊಟ ಮಾಡಿಲ್ಲ. ಎಲ್ರೂ ಒಟ್ಟಿಗೆ ಮಾಡೋಣ ಬಿಡು. ಫಾತಿಮಾ ನಮಗೋಸ್ಕರ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿ ತಂದು ಕೊಟ್ಟಿದ್ದಾಳೆ. ತಿಂದಿದ್ರೆ ಅವಳಿಗೆ ಫೀಲ್ ಆಗಲ್ವಾ? ಫಾತಿಮಾ ಅಲ್ದಿದ್ರು ನಿತ್ಯ ಜೊತೆ ನೀನ್ ಊಟ ಮಾಡದಿದ್ರೆ ಅವಳಿಗೆ ಫೀಲ್ ಆಗಲ್ವಾ? ಸ್ವಲ್ಪ ತಿನ್ನಪ್ಪ. ಬನ್ನಿ ಬನ್ನಿ. ನಿತ್ಯ 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 ಏನ್ ಮಾಡ್ತಿದ್ಯಾ? ಹೊರಗ್ ಬಾ ನಿತ್ಯ. ನಿತ್ಯ ನಿತ್ಯ, ನಾನು ಏನು ಮಾಡಲ್ಲ. ಹೊರಗ್ ಬಾ ನಿತ್ಯ. ನಿತ್ಯ 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 ಒಳಗೇನ್ ಮಾಡ್ತಿದ್ಯಾ?
ನಿತ್ಯ 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 ಅಯ್ಯೋ ದೇವ್ರೆ, ನೈಟ್ ಎಲ್ಲ ನಿತ್ಯ ಮಾಡಿರೋ ಸ್ನಾನಕ್ಕೆ ಟ್ಯಾಂಕ್ ಅಲ್ಲಿ ನೀರೆಲ್ಲ ಖಾಲಿ ಆಗಿರ್ಬೇಕು. ಏನ್ ಸರ್, ಇಲ್ಲಿ ತನಕ ಯಾವತ್ತೂ ಇಲ್ದೇ ಇರೋ ನೀರ್ ಸಮಸ್ಯೆ ಅಲ್ಲ, ಇವತ್ತು ಹೇಗಾಯ್ತು? ಏನಾಯ್ತು? ಮನೇಲಿ ವಾಟರ್ ಬರ್ತಾ ಇಲ್ಲ ಅದ್ಗೆ. ನಮ್ಮನೆಗ್ ಹಾಲು ನೀರು ಸರಿಯಾಗಿ ಬರುತ್ತೋ ಇಲ್ವೋ, ನೀವು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತೀರಾ. ನಿತ್ಯ ನೋಡಕ್ ಬರ್ಲಿಲ್ಲ ನಾನು. ಇಲ್ಲಿ ಒಂದು ಸಣ್ಣ ಕೆಲ್ಸ ಇದ್ದು ಬಂದಿದ್ದೆ. ಹೇಗೂ ಬಂದಿದ್ನಲ್ಲ ಅಂತ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪರವಾಗಿಲ್ಲಮ್ಮ, ಅವಳು ಏನೇನೋ ಮಾತಾಡ್ತಾಳೆ. ನೀವು ದಿನಾ ನಮ್ಮ ಮನೆಗ್ ಬಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಅವರು ಬರೋದು ಬಿಡೋದು ಆಮೇಲೆ, ಮೊದ್ಲು ವಾಟರ್ ವಿಷಯ ನೋಡಿ. ನಿನ್ನೆ ರಾತ್ರಿ ಜೈ ಮತ್ತೆ ಇವಳು ಸೇರಿದ್ರ ಇಲ್ವಾ? ನಾನು ಸರ್ ರಾತ್ರಿ ಸೇರದ್ವೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದಾರೆ. ಏನ್ ನಡೀತಾ ಇದೆ ಈ ಮನೇಲಿ? ಮೊನ್ನೆ ಕರೆಂಟ್ ಹೋಯ್ತು, ಇವತ್ ವಾಟರ್ ಬರ್ತಿಲ್ಲ. ಏನಾಗ್ತಿದೆ ಇಲ್ಲಿ? ನಾಣಿ, ಸರ್. ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿರ್ಬೇಕು. ಹೋಗಿ ಮೋಟರ್ ಆನ್ ಮಾಡು. ಸರಿ ಸರ್. ಟ್ಯಾಂಕ್ ಯಾಕೆ ಖಾಲಿ ಆಗುತ್ತೆ ಜೈ? ನೈಟ್ ನಾನು ಸ್ನಾನ ಮಾಡಿದೆ ಡ್ಯಾಡ್. ಏನು, ಒಂದ್ ಟ್ಯಾಂಕ್ ಪೂರ್ತಿ ಸ್ನಾನನಾ? ಅಂದ್ರೆ ಬಾಡಿ ಎಲ್ಲ ಒಂದ್ ಸ್ವಲ್ಪ ಹೀಟ್ ಅನಿಸ್ತಿತ್ತು, ಅದಕ್ಕೆ ನೈಟ್ ಎಲ್ಲ ಶವರ್ ಕೆಳಗೆ ಕೂತಿದ್ದೆ ಮಗ. ನೈಟ್ ಎಲ್ಲ ಜೈ ಶವರ್ ಕೆಳಗಿದ್ರೆ ಗಂಗಾ ಏನ್ ಮಾಡ್ತಿದ್ಲು? ಆದ್ರೂ ಆ ಟ್ಯಾಬ್ಲೆಟ್ ತಗೊಂಡಿದ್ದು ಗಂಗಾ ಅಲ್ವಾ? ಜೈಗೆ ಯಾಕೆ ಹೀಟ್ ಆಗತ್ತೆ? ಬೇಕಾದ್ರೆ ಬಾತ್ ಟಬ್ಬಲ್ ಕೂತ್ಕೋಬೇಕಾಗಿತ್ತು, ಶವರ್ ಸ್ನಾನ ಏನೋ. ರಾತ್ರಿ ಎಲ್ಲ ಶವರ್ ಕೆಳಗ್ ಕೂತಿದ್ರೆ ಆರೋಗ್ಯ ಏನಾಗತ್ತಪ್ಪ? ನೆಗಡಿ ಆಗಲ್ವಾ? ನೀನ್ ಶವರ್ ಕೆಳಗ್ ಕೂತಿದ್ರೆ ನಿತ್ಯ ಸೀಂತಿದ್ದಾಳಲ್ಲ ಜೈ? ನಾವಿಬ್ರು ಗಂಡ ಹೆಂಡತಿ ಅಲ್ವಾ ಆಂಟಿ? ನನಗ್ ನೆಗಡಿ ಆದ್ರೆ ಅವಳಗ್ ಸೀನ್ ಬರುತ್ತೆ. ಓ, ಮತ್ ನನ್ಗೆ ಯಾವಾಗ ನೆಗಡಿ ಆದ್ರೂ ನನ್ಗೆ ಸೀನ್ ಬರೋದು ಹೊರತು ನೀನ್ ಅತ್ತೆ ಸೀನವಲ್ಲ ಜೈ.
ಇವ್ರೊಬ್ರು ಮಧ್ಯದಲ್ಲಿ ಅದ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾವ. ಟ್ಯಾಬ್ಲೆಟ್ ಪವರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಗಂಗಾನೇ ಸ್ನಾನ ಮಾಡಿದಾಳೆ. ಬೇಕು ಅಂತ ಜೈ ಕವರ್ ಮಾಡ್ತಿದ್ದಾನೆ. ಓಕೆ ಜೈ, ನಾನು ಹೊರಡ್ತೀನಿ. Okay. ಬರ್ತೀನಜ್ಜಿ. ಬಾಯ್ ನಿತ್ಯ. ಹಾ, ವಾಟರ್ ಬರ್ತಿರೋ ಹಾಗಿದೆ. ಹೋಗಿ ಎಲ್ರೂ ಫ್ರೆಶ್ ಆಗಿ. ಸರ್, ನಾನು ಹೊರಗಡೆ ವೇಟ್ ಮಾಡ್ತೀನಿ, ನೀವು ರೆಡಿಯಾಗಿ ಬನ್ನಿ. ಮೊನ್ನೆ ಹಾಗೆ ಸಾಂಬ್ರಾಣಿ ಹೊಗೆ ಹಾಕೋಮ್ಮ, ನೆಗಡಿ ಕಮ್ಮಿ ಆಗುತ್ತೆ. ಯಾರು ಬಂದಿದ್ದು ಮಾಮ್? ಗಂಗಾ ಬೇಬಿ. ಏನಾಯ್ತು ಮಾಮ್? ಅವಳು ಮನೆಗ್ ಬಂದು ಇನ್ನೊಂದ್ ಚಾಲೆಂಜ್ ಮಾಡಿ ಹೋಗಿದ್ದಾಳೆ. ಏನಂತ? ನಿನ್ ಪ್ಲೇಸ್ನ ನೀನ್ ಈಗ್ಲೇ ತಗೊಳ್ದೇ ಇದ್ರೆ ಅದು ಯಾವತ್ತೂ ನಿಂಗ್ ಸಿಗಲ್ವಂತೆ. ತಗೊಳ್ದೇ ಇರೋ ಹಾಗೆ ಮಾಡ್ತಾಳಂತೆ. ಅಂದ್ರೆ ನನ್ ಪ್ಲೇಸ್ನ ಅವಳು ಆಕ್ಯುಪೈ ಮಾಡ್ತಾಳ ಮಾಮ್? ಜೈನ ಸ್ವಂತ ಮಾಡ್ಕೋತಾಳ? ಆಲ್ಮೋಸ್ಟ್ ಆ ಸ್ಟೈಲಲ್ಲೇ ಹೇಳಿದಾಳೆ. ಒಂದ್ಸಲ ಫಿಸಿಕಲ್ ಆಗಿ ಜೈನ ಸೇರಿದ್ರೆ ಜೈ ಅವಳಿಗೆ ಸ್ವಂತ ಆದಾಗಂತೆ. ನಾವ್ ಅವಳಿಗೆ ಕೊಟ್ಟಿದ್ದೇನನ್ನು ವಾಪಸ್ ಕೊಡಲ್ವಂತೆ. ಈಗ್ಲೇ ಯೋಚನೆ ಮಾಡಿ ಅಂತ ಹೇಳಿ ಹೋಗಿದ್ದಾಳೆ. ಯಾಕೆ ಹೋಗಕ್ ಬಿಟ್ಟೆ ಮಾಮ್? ಇಲ್ಲೇ ಶೂಟ್ ಮಾಡಿ ಬಿಸಾಡ್ಬೇಕಿತ್ತು. ನಾವ್ಯಾಕೆ ಅವಳನ್ನ ಸಾಯಿಸ್ಬೇಕು ಹೇಳು? ಅವಳು ಹೇಳ್ದ ಹಾಗೆ ಆ ಮನೆ, ಆ ಫ್ಯಾಮಿಲಿ, ಜೈ ಅವಳಿಗೆ ಸ್ವಂತ ಆದ್ರೂ ಅನ್ಕೋ. ಅದೆಷ್ಟ್ ದಿನ? 3 ದಿನಕ್ಕೆ ಅಲ್ವಾ? ಜೈನ ಸೇರಿದ ಮರುಕ್ಷಣ ಅವಳನ್ನ ಶಾಪ ಬೇಟೆ ಆಡತ್ತೆ. ಸ್ವರ್ಗ ಸುಖ ಸಿಕ್ಕಿದೆ ಅಂತ ಆನಂದ ಪಡೋ ಅಷ್ಟ್ರಲ್ಲಿ ಅವಳಿಗೋಸ್ಕರ ನರ್ಕದ ಬಾಗ್ಲು ತೆಗ್ದಿರತ್ತೆ. ಅವಳು ಮತ್ತೆ ನಮ್ ಮುಂದೆ ಬರಲ್ಲ. ಮೃತ್ಯು ಅವಳ ಎದುರಿಗೆ ಬಂದು ಅವಳನ್ನ ಕರ್ಕೊಂಡ್ ಹೋಗತ್ತೆ. ಅವಳು ನಮಗ್ ಎದುರು ತಿರ್ಗೋದು ಆರೋ ಮೊದ್ಲು ದೀಪ ಜೋರಾಗಿ ಉರಿದ ಹಾಗೆ ಅನ್ಕೋ. ಸಾವ್ ಹತ್ರ ಬಂದಾಗ್ಲೇ ಈ ತರ ಯೋಚನೆ ಎಲ್ಲ ಬರೋದು. ಗುಡ್ ಥಾಟ್ ಸರ್. ಇಲ್ಲಿ ನೋಡಪ್ಪ, ಈ ದುಡ್ಡು ತಗೊಂಡು ಬೇಗ ಹೋಗಿ ಸರಿ ಹೇಳಿರೋ ತಾಜ್ ಮಹಲ್ ತಗೊಂಡ್ ಬಾ. ಹಲೋ, ಎಲ್ಲಿದ್ದೀ ನಿತ್ಯ? ಮನೇಲಿದ್ದೀನಿ ರೀ. ಯಾಕೆ? ಸ್ವಲ್ಪ ಹೊತ್ತಿಗೆ ನಾನು ಮನೆಗೆ ಬರ್ತೀನಿ. ನಿನಗೊಂದು ಗಿಫ್ಟ್ ಜೊತೆಗೆ ಒಂದು ಸರ್ಪ್ರೈಸ್ ಕೂಡ ಕೊಡ್ತೀನಿ. ಏನ್ರಿ ಅದು? ಈಗಲ್ಲ, ಬಂದ ಮೇಲೆ ಹೇಳ್ತೀನಿ. ವೈಟ್ ಅಂಡ್ ಸಿ. ಸರಿ ರೀ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಬಾಯ್ ಬಾಯ್. ನಾಣಿ ಸರ್, ತಾಜ್ ಮಹಲ್ ನೋಡಿದ್ಮೇಲಾದ್ರೂ ನಿಮ್ ಮೇಡಮ್ಗೆ ಮನ್ಸು ಬದಲಾಗಿ ನನ್ ಮೇಲೆ ಪ್ರೀತಿ ಹುಟ್ಟುತ್ತಾ ನೋಡ್ಬೇಕು ನಣಿ. ಇದೇನ್ ಸರ್, ಮೇಡಮ್ಗೆ ನಿಮ್ ಮೇಲೆ ಮೊದ್ಲಿಂದಲೂ ಪ್ರೀತಿ ಇದೆ. ಪ್ರೀತಿ ಇರೋದ್ ಬೇರೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ ಬೇರೆ ನಾಣಿ. ಈಗೀಗ ನೀವು ಲವ್ ಮಾಡ್ತಿರ್ಬಹುದು, ಆದ್ರೆ ನೀವು ಸ್ಟಾರ್ಟ್ ಮಾಡಿದ್ದೆ ಮೇಡಮ್ ಇಂದ ಅಲ್ವಾ ಸರ್? ಅದೇ ನನ್ ನೋವು. ಅವಳೇ ಶುರು ಮಾಡಿ ಈಗ ಅವಳೇ ಮೌನವಾಗಿದ್ದಾಳೆ. ಆ ಮೂಕ ಭಾಷೆ ನನಗೆ ಅರ್ಥನೇ ಆಗ್ತಿಲ್ಲ ನಾಣಿ. ನಿನ್ ಮೀನಾಕ್ಷಿನೂ ಹೀಗೇನಾ ನಾಣಿ? ಈ ಹೆಣ್ಮಕ್ಳೆಲ್ಲ ಹಾಗೆ ಸರ್, ಯಾವಾಗ ಹೇಗಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಾಣಿ, ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಒಂದ್ ಸಾಫ್ಟ್ವೇರ್ ಕಂಡುಹಿಡಿಬೇಕು ನಾಣಿ. ಸಮುದ್ರದ ಆಳ ಬೇಕಾದ್ರೂ ತಿಳ್ಕೋಬಹುದು ಸರ್, ಆದ್ರೆ ಈ ಹೆಣ್ಮಕ್ಳು ಮನ್ಸು ಮಾತ್ರ ತಿಳ್ಕೊಳಕ್ಕಾಗಲ್ಲ. ಅದು ಯಾವ ಸಾಫ್ಟ್ವೇರ್ಗೂ ಅರ್ಥ ಆಗಲ್ಲ. ಬಹುಶಃ ಅವ್ರನ್ನ ಸೃಷ್ಟಿ ಮಾಡಿರೋ ಬ್ರಹ್ಮಂಗೂ ಕೂಡ ಹೆಣ್ಮಕ್ಳು ಅರ್ಥ ಆಗಲ್ಲ ಸರ್. ಹುಷಾರು ಸರ್. ಎಷ್ಟು? ಒಂದ್ 500 ಇರಬಹುದು. ಈ 500ಕ್ಕೆ ತಾಜ್ ಮಹಲ್ ಸಿಕ್ಕಿದೆ, ಮತ್ತೆ ಆ ಪ್ರೀತಿ ನನಗೆ ಯಾವಾಗ ಸಿಗುತ್ತೋ? ಸಿನಿಮಾ ಹೇಗಿತ್ತು ಮೇಡಮ್? ಸೂಪರ್ ಹಿಟ್ ಅಲ್ವಾ? ಏಯ್,
ಅಷ್ಟಕ್ಕೂ ಏನ್ ಮಾಡ್ತಾ ಇದೀಯ ನೀನು? ನಿಮಗಿನ್ನೂ ಅರ್ಥ ಆಗ್ಲಿಲ್ವಾ? ಆಗ್ಲೇ ನನ್ನ ಉದ್ದೇಶ ಏನು, ನನ್ ಗೋಲ್ ಏನು ಅಂತ ಕೇಳಿದ್ರಲ್ವಾ? ಜೈ ಸರ್ನ ಸ್ವಂತ ಮಾಡ್ಕೊಳ್ಳೋದು, ಈ ಮನೆಗೆ ಸೊಸೆ ಆಗೋದು, ಈ ಆಸ್ತಿಗೆ ಓನರ್ ಆಗೋದು ಅಲ್ಲ ಮೇಡಮ್ ನನ್ ಗೋಲು. ನಿಮ್ಮನ್ನ ಸರ್ಗೆ ಶತ್ರು ಮಾಡೋದೇ ನನ್ ಗೋಲ್. ಆಗ್ಲೇ ಸರ್ ನನಗ್ ಬೈದಿರೋ ಪ್ರತಿ ಬೈಗುಳ ನನಗಲ್ಲ, ನಿಮಗೆ. ಸರ್ ಕೈ ಎತ್ತಿದ್ದು ಕೂಡ ನನ್ ಮೇಲಲ್ಲ, ನಿಮ್ ಮೇಲೆ. ಕೊನೆಗೆ ಐ ಹೇಟ್ ಯು ಅಂದ್ರಲ್ಲ, ಅದು ಕೂಡ ನಿಮಗೆ. ಸರ್ ನಿಮ್ಮನ್ನ ದ್ವೇಷಿಸೋ ಹಾಗೆ ಮಾಡೋದೇ ನನ್ ಉದ್ದೇಶ. ಇಲ್ಲಿ ತನಕ ಸರ್ ನಾನ್ ನಿಮಗೆ ಹತ್ರ ಮಾಡಿದ್ದೆ, ಇನ್ ಮುಂದೆ ದೂರ ದೂರ ಮಾಡ್ತೀನಿ. ನೀವಂದ್ರೆ ಓಡೋ ಹಾಗೆ ಮಾಡ್ತೀನಿ, ನಿಮ್ ಮುಖ ಕೂಡ ನೋಡ್ದಿದ್ದ ಹಾಗೆ ಮಾಡ್ತೀನಿ. ಶಾಶ್ವತವಾಗಿ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ. ಏಯ್, ಕೊಂದು ಹಾಕ್ತೀನಿ ನಿನ್ನ. ನಾನೇ ಸಾಯಿಸ್ತೀನಿ. ಸರ್ಗೆ ನಿಮ್ ಮೇಲಿರೋ ಪ್ರೀತಿನ, ಅದು ನಿನ್ ಕೈಯಲ್ಲಿ ಆಗಲ್ವೇ? ಸ್ಯಾಂಪಲ್ ನೋಡಿದ್ಮೇಲೂ ಕೂಡ ಸವಾಲ್ ಹಾಕ್ತಿರಲ್ಲ ಮೇಡಮ್. ಜೈಗೆ ನಾನಂದ್ರೆ ಹುಚ್ಚು, ನನಗೋಸ್ಕರ ಪ್ರಾಣನಾದ್ರೂ ಕೊಡ್ತಾನೆ. ಗೊತ್ತು ಮೇಡಮ್, ಸರ್ನ ಆ ರೇಂಜಿಗೆ ತಗೊಂಡು ಹೋಗಿದ್ದೆ ನಾನು. ಸರ್ ಜೊತೆ ನೀವು ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ, ನಾನು ಡೈರೆಕ್ಟ್ ಆಗಿ ತಾಳಿ ಕಟ್ಟಿಸ್ಕೊಂಡೆ. ಈಗ ಸರ್ಗೂ ನಿಮಗೂ ಡಿವೋರ್ಸ್ ಕೊಡಿಸ್ತೀನಿ. ಬಿ ರೆಡಿ. ಏಯ್ ಏಯ್, ಅವಳೀಗ ಒಂದ್ ಮೂವ್ ಮಾಡಿದಾಳೆ, ನಾವು ನಮ್ ಕಡೆಯಿಂದ ಒಂದ್ ಮೂವ್ ಮಾಡೋಣ. ಅವಳು ಆಡೋ ಆಟಕ್ಕೆ ನಾವೊಂದು ಆಟ ಆಡಿ ಅವಳಿಗೆ ಚೆಕ್ ಕೊಡೋಣ. ಮಾಮ್, ನನ್ಗೆ ಹಾಗೆ ಗೇಮ್ಸ್ ಆಡೋಕೆ ಬರಲ್ಲ ಮಾಮ್. ಜೈ ನನ್ನ ಹೇಟ್ ಮಾಡಿದ್ರೆ ನಾನ್ ತಡ್ಕೊಳಲ್ಲ. ಅದಕ್ಕೆ ಅವಳನ್ನ ಈಗ್ಲೇ ಫಿನಿಶ್ ಮಾಡ್ಬೇಕು. ಅವಳನ್ನ ಫಿನಿಶ್ ಮಾಡಿದ್ರೆ ಅವಳ ಪ್ಲೇಸನ್ನ ರೀಪ್ಲೇಸ್ ಮಾಡೋ ಬೇರೆ ಬಲಿಪಶು ಸಿಗಲ್ಲ ನಿತ್ಯ ನಮ್ಗೆ. ಅವಳ ಜೊತೆ ಆಡ್ತಾನೆ ಎಂಡ್ ಮಾಡ್ಬೇಕೆ ಹೊರತು ಅರ್ಜೆಂಟ್ ಮಾಡಿದ್ರೆ ಜೈ ನಿನ್ಗೆ ಯಾವತ್ತೂ ಸಿಗಲ್ಲ. ಥಿಂಕ್ ಮಾಡು, ಅವಳನ್ನ ಬೀಟ್ ಮಾಡೋ ಹಾಗೆ ಪ್ಲಾನ್ ಮಾಡು. ಏಟಿಗೆ ಏಟ್ ಕೊಡು. ಅವಳಿಗೆ ಐ ಹೇಟ್ ಯು ಹೇಳಿರೋ ಜೈಯಿಂದನೇ ಐ ಲವ್ ಯು ಅಂತ ಹೇಳಿಸು. ತಲೆ ತಿರ್ಗೋ ಹಾಗೆ ಬುದ್ಧಿ ಕಲ್ಸು. ದಿಸ್ ಇಸ್ ದ ರೈಟ್ ವೇ ನಿತ್ಯ. ಥಿಂಕ್. ರಂಗೋಲಿನಾ? ಇವತ್ತು ಶುಕ್ರವಾರ ಅಲ್ವಾ ಅಜ್ಜಿ? ಅದಕ್ಕೆ ಅಮ್ಮ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೆ, ಇಲ್ಲೋಡಿ ಸೊಂಟ ಹಿಡ್ಕೋತು. ಅದ್ ಸಾಲ್ದು ಅಂತ ಈ ಕನ್ನಡಕ ಬೇರೆ ನನ್ ಕಣ್ಣಿಗೆ. ಅಭ್ಯಾಸ ಇಲ್ದೇ ಇರೋ ಕೆಲಸ ಮಾಡಿದ್ರೆ ಹೀಗೆ ಆಗತ್ತತ್ಗೆ. ಅದೇ ನಾನು ಹೇಳ್ದೆ ಕಣಮ್ಮ, ಅಮ್ಮ. ನಿನ್ ಯಾಕೆ ಹಾಕ್ಬೇಕು? ಮನೆ ಸೊಸೆ ಹಾಕ್ತಾಳೆ ಅಂದ್ರೆ ಕೇಳಿದ್ಲಾ? ಕಲ್ಪನಾ ರಂಗೋಲಿ ಹಾಕ್ತಾಳೆ, ನೀನ್ ಹೋಗಿ ರೆಸ್ಟ್ ತಗೋ ಚಂದ್ರಿಕಾ. ಮನೆ ಸೊಸೆ ಅಂದ್ರೆ ಅದ್ಕೆ ಅಲ್ಲ ಅಣ್ಣ, ಹೊಸ ಸೊಸೆ ನಿತ್ಯ. ನಿತ್ಯ ಸಿಟಿಲ್ ಬೆಳ್ದಿರೋ ಹುಡುಗಿ, ಅವಳಿಗೆ ರಂಗೋಲಿ ಹಾಕೋಕ್ ಎಲ್ ಬರುತ್ತೆ? ಕಲ್ಪನಾ, ನೀನ್ ಹೋಗಿ ರಂಗೋಲಿ ಹಾಕಮ್ಮ. ಸರಿ ಅಜ್ಜಿ. ಇರಿ ಅತ್ತೆ. ಅಜ್ಜಿ, ನಂಗೆ ರಂಗೋಲಿ ಗೊತ್ತು, ಹಿಂದೊಂದ್ಸಲ ಹಾಕಿದ್ದೆ, ಮರ್ತ್ಬಿಟ್ರಾ? ಯಾಕೆ ನೆನ್ಪಿಲ್ಲಮ್ಮ? ಎಷ್ಟು ಚೆನ್ನಾಗ್ ಹಾಕಿದ್ದೆ. ಹೌದೌದು, ಅವತ್ತು ಎಲ್ರು ಆಶ್ಚರ್ಯ ಪಟ್ರು. ಇವತ್ ಕೂಡ ಆಶ್ಚರ್ಯ ಪಡ್ತೀರಾ, ನೋಡ್ತಾ ಇರಿ. ಆ ಇರಮ್ಮ,
ಸ್ನಾನ ಆಯ್ತಾ? ಇನ್ನೂ ಇಲ್ಲ ಅತ್ತೆ. ಶುಕ್ರವಾರ ಅಲ್ವೇನಮ್ಮ, ಸ್ನಾನ ಮಾಡಾದ್ಮೇಲೆ ರಂಗೋಲಿ ಹಾಕ್ಬೇಕು. ಓ ಸರಿ ಅತ್ತೆ, 5 ನಿಮಿಷಕ್ಕೆ ಬರ್ತೀನಿ. ಇರಿ ಮೊದ್ಲು ನಾನು ಹೋಗ್ಬೇಕು. ಅಷ್ಟು ಅರ್ಜೆಂಟ್ ಏನ್ ನಿನಗೆ? ನಾನು ಆಫೀಸಿಗೆ ಹೋಗ್ಬೇಕು. ನಾನು ರಂಗೋಲಿ ಹಾಕ್ಬೇಕು. ಏನು ರಂಗೋಲಿ? ಇವತ್ತು ಶುಕ್ರವಾರ ಅಲ್ವಾ ಅಂತ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನಗ್ ಮನ್ಸು ಹೊಡಿಯೋದ್ ಮಾತ್ರ ಗೊತ್ತು ಅನ್ಕೊಂಡೆ, ರಂಗೋಲಿ ಬಿಡೋದು ಗೊತ್ತಾ? ಕೈ ಜಾರಿ ಅದು ಒಡ್ದೋಯ್ತು. ಅದೇ ಕೈಯಿಂದ ರಂಗೋಲಿ ಪುಡಿ ಜಾರಿದ್ರೆ ರಂಗೋಲಿ ಆಗತ್ತೆ ಅಷ್ಟೇ. ಸ್ವಲ್ಪನೂ ಪಶ್ಚಾತ್ತಾಪ ಇಲ್ವಾ ನಿನ್ಗೆ? ಅಷ್ಟು ಟೈಮ್ ಇಲ್ಲ. ಬೇಗ ಬಾ, ಮತ್ತೆ ಟೈಮ್ ಖಾಲಿ ಮಾಡ್ಬೇಡ. ಖಾಲಿ ಮಾಡೋದಕ್ ನೋಡ್ತಿದ್ಯಾ? ಏನು? ಏನಿಲ್ಲ. ಏನೋ ಅಂದ್ರಿ, ಹೇಳಿ. ಅಮ್ಮ ನಿತ್ಯ, ಸ್ನಾನ ಆಯ್ತಾ? ಚಿಕ್ಕಮ್ಮ ಬರ್ತಿದ್ದೀನಿ. ಹೋಗಮ್ಮ ಹೋಗು, ಕರಿತಿದ್ದಾರೆ. ಆಗ್ಲೇ ಏನಂದ್ರು ಹೇಳ್ಬಿಡಿ. ನೀನ್ ಮತ್ತೆ ಸ್ನಾನ ಮಾಡೋದ್ ಬೇಕಾ? ಏನ್ರಿ ನೀವು ಅರ್ಥ ಇಲ್ದಿರೋ ಮಾತಾಡ್ತೀರಾ? ನೀನ್ ಅರ್ಥ ಮಾಡ್ಕೊಳ್ಳೋಳಾಗಿದ್ರೆ ನನಗೆ ಯಾಕೆ ಇಷ್ಟ ಕಷ್ಟ ಬರ್ತಿತ್ತು? ಗಂಡ್ಸು ಅಂದ್ಮೇಲೆ ಮಾತಿನ ಮೇಲೆ ನಿಲ್ಬೇಕು. ಆಲ್ರೆಡಿ ಮೂಲೆಯಲ್ಲಿ ನಿಂತಿದ್ದೀನಿ, ನೀನ್ ಹೊರಡಮ್ಮ, ನಿನ್ ಕೈ ಮುಗಿತೀನಿ. ನಿತ್ಯ ಬೇಗ ಬಾರಮ್ಮ. ಅಲ್ಲೋಡು, ಮತ್ತೆ ಕರಿತಿದ್ದಾರೆ, ಹೋಗು. ಹಾ ಚಿಕ್ಕಮ್ಮ ಬರ್ತಿದ್ದೀನಿ. ಮತ್ತೆ ಈ ನಗು ಬೇರೆ. ಹೆಂಗಸರು ಮರ್ಡರ್ ಮಾಡ್ಬೇಕಂದ್ರೆ ಚಾಕುನೋ ಗನ್ನೋ ಅಗತ್ಯ ಇಲ್ಲ, ಅವ್ರ ನಗು ಸಾಕು. ಅದರಲ್ಲೇ ಬಿದ್ದು ಗಂಡಸರೆಲ್ಲ ಸರ್ವನಾಶ ಆಗ್ತಾರೆ. ಅಬ್ಬ ಸಪ್ನಪ್ಪ ದೇವ, ಅಯ್ಯಯ್ಯೋ, ಏನಾಯ್ತು ಅಣ್ಣ? ಅಯ್ಯಯ್ಯೋ, ಜಾಗ ಬಿಡಿ. ಅಯ್ಯೋ ಏನಾಯ್ತ್ರಿ? ಅಮ್ಮ, ಅಯ್ಯೋ ಏನಾಯ್ತ್ರಿ? ಅವ್ರನ್ನ ಅಯ್ಯೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ನಡೀರಿ, ಬೇಗ ಬನ್ನಿ ಅಣ್ಣ, ಕರ್ಕೊಂಡು ಹೋಗೋಣ ಅಣ್ಣ. ಅಯ್ಯೋ, ಸ್ವಲ್ಪ ಆಗಿದ್ರೆ ನನ್ ತಲೆ ಮೇಲೆ ಬೀಳ್ತಿತ್ತು.